ಅವ್ರಿಗೆ ಮೀಸಲಾತಿಯ ಅವಕಾಶ ಸಿಗೋದಿಲ್ಲ ಅನ್ನೋಂಥದ್ದು ಬಹಳ ಸ್ಪಷ್ಟವಾಗಿ ಸರ್ಕಾರ ಬಯಸಿದರೆ, ಒಂದು ರಾಜ್ಯ ಸರ್ಕಾರ ಬಯಸಿದರೆ SC ಇಂದಾನೋ ST ಇಂದಾನೋ ಕ್ರಿಶ್ಚಿಯಾನಿಟಿಗೋ ಅಥವಾ ಇಸ್ಲಾಮಿಸಮ್ಗೋ ಅವರು ಕನ್ವರ್ಟ್ ಆದ್ರೆ ಇತರೆ ಹಿಂದುಳಿದ ವರ್ಗಗಳಿಗೆ ಸೇರಿಸಬಹುದು. ರಾಜ್ಯಗಳು ಮನಸ್ಸು ಮಾಡಿದ್ರದು. ಹೌದು ಸರ್, ಖಂಡಿತವಾಗ್ಲೂ ಮನಸ್ಸು ಮಾಡಿದ್ರೆ ಕೊಡಬಹುದು ಅಂತ ಇದೆ. ಅದನ್ನೇ ನಾವು ಹೇಳ್ತಿರೋದು ಸರ್. ಆದ್ರೆ SC ST ಅಂತ ಬರಲ್ಲ ಅವರಿಗೆ. ಮುಸಲ್ಮಾನರ ಕನ್ವರ್ಟ್ ಆದ್ರೆ, ಕ್ರೈಸ್ತರ ಕನ್ವರ್ಟ್ ಆದ್ರೆ OBC ಹೋಗ್ತಾರೆ ಅವರು ಸ್ವಾಭಾವಿಕವಾಗಿ. 1985 ಸೂಸೈಡ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಒಂದು ಜಜ್ಮೆಂಟ್ ಕೂಡ ಕೊಡುತ್ತೆ. ಏನು ಅಂತಂದ್ರೆ ಅವ್ರು ಕೊಡುವಂತ ಅವಕಾಶ ಇಲ್ಲ ಅಂತ ಸರ್. ಸರ್ ಬಹಳ ಸ್ಪಷ್ಟವಾಗಿ ಇವತ್ತು ಮುಸಲ್ಮಾನ್ ಧರ್ಮದಲ್ಲಿ, ಕ್ರೈಸ್ತ ಧರ್ಮದಲ್ಲಿ ಈ ಏನು ಏಬ್ರಹಾಮಿಕ್ ರಿಲಿಜಿಯನ್ಸ್ ಅಂತ ನಾವೇನ್ ಹೇಳ್ತೀವಿ, ಅಲ್ಲಿ ಈ ಕ್ಯಾಸ್ಟ್ ಹೈರಾಕಿ ಅನ್ನೋದೇ ಇಲ್ಲ ಸರ್. ಇಲ್ಲಿ ನಲ್ ಅಂಡ್ ವೈಡ್ ಅವರಲ್ಲಿ ಜಾತಿ ಎನ್ನುವಂತ ಒಂದು ವ್ಯವಸ್ಥೆನೇ ಇಲ್ಲ. ನೀವ್ ಏನೇ ತುರ್ಕಿ ಏನೇ ಸರ್ಕಸ್ ಮಾಡಕ್ ಹೋದ್ರೆ ಇವತ್ತು ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಅವರು ಬಹಳ ಸ್ಪಷ್ಟವಾಗಿ ಮುಸಲ್ಮಾನ್ ಧರ್ಮದಲ್ಲಾಗ್ಲಿ ಕ್ರೈಸ್ತ ಧರ್ಮದಲ್ಲಾಗ್ಲಿ ಜಾತಿ ಎನ್ನುವಂತ ಪ್ರಸ್ತಾಪನೆ ಬರೋದಿಲ್ಲ ಅಲ್ಲಿ. ರಘು ಈಗ ಹೊಸ ಜಾತಿ CM ಸಿದ್ದರಾಮಯ್ಯನವರು ಹೊಸ ಜಾತಿ ಸೃಷ್ಟಿ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಮತಾಂತರದ ಹೊಸ ಅಂಬಾಸಿಡರ್ ಆಗ್ತಾ ಇದ್ದಾರೆ ಅಂತ. ಮತಾಂತರ ಅನ್ನೋ ವಿಚಾರದಲ್ಲಿ ಹೊಸ ಅಂಬಾಸಿಡರ್ ಅವರೇ ಇದ್ದಾರೆ. ಇಲ್ಲ ಸಲ್ಲದ ಜಾತಿ ಪರಿಗಣಿಸಿದ್ರೆ ಇದು ಇಲ್ಲೀಗಲ್ ಆಗುತ್ತೆ ಅಥವಾ ಕಾನೂನು ಬಾಹಿರವಾಗುತ್ತೆ. ಸಮೀಕ್ಷೆ ಮೂಲಕನೇ ಇವ್ರು ಕನ್ವರ್ಷನ್ಗೆ ಪ್ರೇರಣೆ ಕೊಡ್ತಾ ಇದ್ದಾರೆ. ಇವರು ಈ ಕಡೆ ಕನ್ವರ್ಟ್ ಆಗೋರು ಆಗಬಿಡಿ, ನಾವು ಕನ್ಸಿಡರ್ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಮೆಸೇಜ್ ಇದೆ ಅಂತ. ನಿಜನಾ ಇದು? ರಮಾಕಾಂತ್, ಮೊದಲನೇದಾಗಿ ನಾವು ಇನ್ನು ಆಲ್ರೆಡಿ ಒಂದು ಚರ್ಚೆ ಕೂಡ ಆಗಿದೆ. ಈ ಒಂದು ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ ಅಲ್ಲಿ ಕೂಡ ಚರ್ಚೆ ಆಗಿದೆ. ಯಾವುದು ಧರ್ಮಾಧಾರಿತವಾದಂತ ಯಾವುದೇ ರಿಸರ್ವೇಶನ್ ಇಲ್ಲ, ಕರ್ನಾಟಕದಲ್ಲೂ ಇಲ್ಲ, ಅದು ರಾಜ್ಯನೂ ಕೊಡಕ್ ಬರೋದಿಲ್ಲ. ಯಾಕೆ ಅಂತಂದ್ರೆ ಧರ್ಮಾಧಾರಿತವಾದಂತ ರಿಸರ್ವೇಶನ್ ಇಲ್ಲಿ ಇವರು ಕಾನ್ಸ್ಟಿಟ್ಯೂಷನ್ ನಾವು ಪ್ರಾವಿಷನ್ ಮಾಡ್ಕೊಟ್ಟಿಲ್ಲ. ಸೊ ಈಗಿರ್ತಕ್ಕಂಥ ಒಂದು ಪ್ರಾವಿಷನ್ಸ್ ಏನು ಅಂತಂದ್ರೆ ಕೇವಲ ಹಿಂದುಳಿದ ವರ್ಗದ ಆಧಾರದ ಮೇಲೆ ಒಂದು ರಿಸರ್ವೇಶನ್ ಕೊಟ್ಟಿದ್ದಾರೆ. ಆದ್ರೆ ಬಿಜೆಪಿ ಅವರು ಏನ್ ಮಾಡಿದ್ರು, ಏನೂ ಸ್ಟಡಿ ಮಾಡದೇರನೆ EWS ಕೋಟವನ್ನು ಕೊಟ್ಟಿದ್ದಾರೆ, ತೊಂದರೆ ಇಲ್ಲ. ಬಡವರು ಯಾರಿದ್ದಾರೋ ಅವರು ಅದನ್ನ ಬೆನಿಫಿಟ್ ತಗೊಳ್ತಾರೆ. ಅದು ಏನು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅವರು ಕೂಡ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ದಟ್ ಇಸ್ ಫೈನ್. ಆದ್ರೆ ನಿಜವಾಗ್ಲೂ ಈಗ ಬಿಜೆಪಿ ಅವ್ರಿಗೆ ನಮ್ಗೆ ಹಾಸ್ಯಾಸ್ಪದ ಅಂತ ಅವ್ರು ಹೇಳೋದಲ್ಲ, ನನಗೆ ಕಾಣ್ತಾ ಇರೋದೇನು ಅಂತಂದ್ರೆ 10 ವರ್ಷ ನಾವು ಏನು ಹಿಂದುಳಿದ ವರ್ಗದ ಸರ್ವೆಯನ್ನು ನಾವು 2016ರಲ್ಲಿ ಮಾಡಿದ್ವಿ, 2014ರಲ್ಲಿ ಮಾಡಿ ಅದನ್ನ 16ರಲ್ಲಿ ರಿಪೋರ್ಟ್ ಅನ್ನ ಕೊಟ್ಟರು. ಅಂದ್ರೆ ಸರಿಸುಮಾರು 9 ವರ್ಷ ಆಯ್ತು. ನೀವು ಕಳೆದ ಸರ್ವೆನಲ್ಲೇನೆ ಕೂಡ ಈ ರೀತಿಯ ಕ್ಯಾಸ್ಟ್ ಇದನ್ನ ಆಲ್ರೆಡಿ ಸರ್ವೆನಲ್ಲಿ ಇತ್ತು. ಏನು 32 + 36 ಕಾಲಮ್ ಏನೋ ಇತ್ತಲ್ಲ, ಆ ಕಾಲಮ್ ನಲ್ಲಿ ಈ ಎಲ್ಲಾ ಜಾತಿಯ ಹೆಸರುಗಳು ಆಲ್ರೆಡಿ ಇದ್ದು. ಆದ್ರೆ ಈಗ ಯಾಕೆ ಇವ್ರಿಗೆ ಜ್ಞಾನೋದಯ ಆಗಿದೆ? ಬಿಜೆಪಿ ಇಲ್ಲಿವರೆಗೂ ನಿದ್ದೆ ಮಾಡ್ಕೊಂಡು ಹಾಕೊಳ್ತಿದ್ರು. ಕೇವಲ ರಾಜಕೀಯ ಲಾಭದಿಂದ, ಕೇವಲ ಒಂದು ವಿರೋಧ ಪಕ್ಷವಾಗಿ ಅವರು ಏನು ಹೋರಾಟವನ್ನ ಅಂದ್ರೆ ಕರ್ನಾಟಕಕ್ಕೆ ಆಗ್ತಾ ಇರ್ತಕ್ಕಂಥ ಮನೆಗಳಿಗೆ ಸಮೀಕ್ಷೆಗೆ ಬರಲ್ಲ, ನಾವು ಪೇಪರ್ ನೋಡಿಲ್ಲ, ಕಾಲಮೇ ನೋಡಿಲ್ಲ ಅಂತ ಮನೆಗಳಿಗೆ ಬರಲ್ಲ, ಕುಣಿಲಾರ್ದವರು ನೆಲ ಡೊಂಕೋನ ಹಾಗೆ ಎಲ್ಲಾ ಮನೆಗೂ, ಪ್ರತಿಯೊಂದು ಮನೆಗೂ ಜನ ಏನ್ ಮೂರ್ಖರೇನ್ರಿ? ಏನ್ ಮಾತಾಡ್ತೀರಿ ನೋಡಿ, ಜನ ಮೂರ್ಖರ ಸರ್? ಹಾಗಾದ್ರೆ ಒಂದ್ ನಿಮಿಷ ಪ್ಲೀಸ್ ವೈಟ್, ನಾನು ಮಾತಾಡುವಾಗ ದಯವಿಟ್ಟು ಬಿಡಿ. ಸೊ ನಾನು ಹೇಳ್ತಾ ಇರೋದು, ಬಿಜೆಪಿ ಅವರು ಕೊಡ್ತಿದಾರಲ್ಲ, ಪ್ರತಿಯೊಂದು ಮನೆಗೂ ಹೋಗಿದ್ದಾರೆ, ಪ್ರತಿಯೊಂದು ಮನೆಗೂ ಸ್ಟಿಕರ್ ಅಂಟಿಸಿದ್ದಾರೆ. ಈಗ ನಾವು ವ್ಯವಸ್ಥೆ ಏನ್ ಮಾಡ್ತಿದೀವಿ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಆಧಾರ್ ಕಾರ್ಡ್ ಅನ್ನ ವ್ಯಾಲಿಡೇಟ್ ಮಾಡ್ತಾ ಇದೀವಿ. ಅಂದ್ರೆ ನೀವು ಆನ್ಲೈನ್ ಮಾಡಿದ್ರೆ ನಿಮ್ಗೆ ಆನ್ಲೈನ್ OTP ಎಲ್ಲೂ ಆಗ್ತಾ ಇಲ್ಲ. ಇದು ಸುಳ್ಳಿದು, ದಯವಿಟ್ಟು ಸುಳ್ಳು ಹೇಳ್ಬೇಡಿ. ಈಗ ಏನ್ ಸರ್ವೆ ಮಾಡ್ತಾ ಇದೀವಿ, ಪ್ರತಿಯೊಬ್ಬ ವ್ಯಕ್ತಿಯ ಆಧಾರ್ ಕಾರ್ಡ್ ಅನ್ನ ವ್ಯಾಲಿಡೇಟ್ ಮಾಡ್ತಾ ಇದೀವಿ. ನಾವು ಬೋಗಸ್ ಅನ್ನ ಯಾರನ್ನು ಸೇರಿಸ್ಕೊಳ್ಳೋದಿಲ್ಲ. ಈಗೇನ್ ಬೋಗಸ್ ಆಗಿ ಸೇರಿಸ್ಕೊಂಡು ವೋಟರ್ ಚೋರ್ ಅಂತ ನಾನು ನಿಮ್ನೆ ಕೇಳ್ತಿರೋದು ಹೇಳಿ. ಈಗ ಈ ಜಾತಿ ಸಮೀಕ್ಷೆ ಅಥವಾ ನೀವು ಅಲಿಯಾಸ್ ಅಂತ ಕರ್ಕೊಳ್ಳಿ, ಅದನ್ನ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ ಅಂತ ನೀವು ಅದರಲ್ಲಿ ಬುಕ್ಕಲ್ಲಿ ತೋರಿಸ್ಲಿಕ್ಕೋ ಅಥವಾ ಇರೋದೋ ಅದನ್ನು ಕರಿತೀರಿ. ಬಟ್ ವಾಸ್ತವ ಅದರ ಇಂಟೆಂಟ್ ಏನಿದೆ ಅಲ್ಲ, ಅದು ಕ್ಯಾಸ್ಟ್ ಸೆನ್ಸಸ್. ಕೇಳಿಸ್ಕೊಳ್ಳೋದು ಅದರ ಇಂಟೆಂಟ್ ಕ್ಯಾಸ್ಟ್ ಸೆನ್ಸಸ್. ಕ್ಯಾಸ್ಟ್ ಸೆನ್ಸಸ್ನ ಆ ವ್ಯಾಪ್ತಿಯ ಪರಿಧಿ ನಿಮ್ದು ಅಲ್ವೇ ಅಲ್ಲ. ಸ್ಟೇಟ್ ಗೌರ್ಮೆಂಟ್ ಅದು ಅಲ್ವೇ ಅಲ್ಲ. ಇದು ಬರೋದೇ ಸೆಂಟ್ರಲ್ಗೆ. ಈಗ ಮೋದಿ ಅವ್ರು ಹೇಳಾಯ್ತು, ಇಲ್ಲಪ್ಪ ಕೇಂದ್ರದ ಕಡೆಯಿಂದ ನಾವು ಇದನ್ನ ಸಮೀಕ್ಷೆ ಮಾಡಾಯ್ತು, ಅದಕ್ಕೆ ನೀವೇನ್ ಮಾಡ್ಬಿಟ್ಟು ಜಾತಿ ಸಮೀಕ್ಷೆ ಬಿಟ್ರಿ. ಈಗ ಏನ್ ಮಾಡ್ರಿ, ಒಳ ಮೀಸಲಾತಿ ಸಮೀಕ್ಷೆ ಮಾಡಿದ್ರಿ. ಒಳ ಮೀಸಲಾತಿ ನಿಮ್ಗೆ ಹಕ್ಕಿದೆ, ನೀವು ಮಾಡಬಹುದು, ಎಲ್ಲಾ ರಾಜ್ಯಗಳಿಗೂ ಇದೆ ಒಳ ಮೀಸಲಾತಿ. ನೀವು ಇರ್ತಕ್ಕಂಥ ನಂಬರ್ಗಳಲ್ಲೇ ಒಂದಷ್ಟು ಸಮುದಾಯ ಈ ಕಡೆ ತರಬಹುದು, ಒಂದಷ್ಟು ಸಮುದಾಯನ ಆ ಕಡೆ ತಂದು ನೀವು ಮೀಸಲಾತಿಯನ್ನು ಕೊಡಬಹುದು. ಇದೀಗ ಆ ಸರ್ಕಸ್ ಆದ್ಮೇಲೆ ಮತ್ತೆ ಹೊಸ ಸರ್ಕಸ್ ಇದು ಜಾತಿ ಸಮೀಕ್ಷೆಗೆ. ನಾವೇನು 2016ರಲ್ಲಿ ಬಂದಂತ ರಿಪೋರ್ಟ್ ಕಾಂತರಾಜ್ ವರದಿ ಇತ್ತಲ್ಲ, ಕಾಂತರಾಜ್ ಆಯೋಗ ಜಾರಿ ಆಗ್ಲಿಲ್ಲ ಅಲ್ಲ, ಅಲ್ಲಿರ್ತಕ್ಕಂಥ ಇವರೇ ಡಿಮ್ಯಾಂಡ್ ಮಾಡಿದ್ರು. ಯಾರು ಹಲವಾರು ಸಮುದಾಯಗಳು ಡಿಮ್ಯಾಂಡ್ ಮಾಡೋದ್ರಿಂದ ಅಲ್ಲಿ ವೈಜ್ಞಾನಿಕವಾಗಿ ಮಾಡಿಲ್ಲ, ಅದನ್ನ ಸಮೀಕ್ಷೆ ಮಾಡಿ ಅದನ್ನ ಆಯೋಗಕ್ಕೆ ಕೊಡಿ ಅಂತ ಹೇಳಿದ್ರು. ಸೊ ಸಮುದಾಯದಿಂದ ಬಂದಂತ ರಿಕ್ವೆಸ್ಟ್ ಗಳನ್ನ ಹಲವಾರು ಸ್ವಾಮೀಜಿಗಳು ಲೈಸೆನ್ಸ್ ಕೂಡ ಅಥಾರಿಟಿನೇ ನಿಮಗೆ ಇಲ್ಲ ಅಂದಾಗ ನಾನು ಲೈಸೆನ್ಸ್
ಕೊಡ್ತೀನಿ, ಬೇರೆ ತರ license ನಾವು ಕೊಡ್ತೀನಿ. ಮಾಡ್ತಾನೆ ಇಲ್ಲ. ಮಾಡಕ್ ಬರುತ್ತಾ ನಮ್ಗೆ ನಿಮ್ಗೆ? ಲೈಸೆನ್ಸ್ ಇಲ್ದಿರೋ ಕೆಲಸ ನಾವು ಮಾಡ್ತಾನೆ ಇಲ್ಲ. ಮತ್ತೆ ಇದೇ ಸಮೀಕ್ಷೆ ಏನಿದೆ ಮತ್ತೆ? ನಾವು ಮಾಡ್ತಾ ಇರ್ತಕ್ಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಮಾತ್ರ, ನಾವು ಜಾತಿ ಸಮೀಕ್ಷೆ ಮಾಡ್ತಾ ಇಲ್ಲ. ನಮ್ಗೆ ಅದ್ರ ಈ ಅವಶ್ಯಕತೆ ಕಾಲಂ ಏನಿದೀಗ, ಈ ಧರ್ಮದ ಕಾಲಂಗಳು ಇದೆಲ್ಲ ಏನಿದು? ಧರ್ಮದ ಕಾಲಂನಲ್ಲಿ ನಾವೇನ್ ಕಲೆಕ್ಟ್ ಈ ಒಳಿಯಾಲ ಮಗಳಗಂಡ ಅಂತ ಮಾತಾಡ್ತಾ ಇದೆ ಅದು. ಇದ್ದಾರೆ. ಟೆಕ್ನಿಕಲಿ ಮೇ ಬಿ ರೈಟ್, No. ಟೆಕ್ನಿಕಲಿ ಮೇ ಬಿ ರೈಟ್, ನಾವು ಟೆಕ್ನಿಕಲಿ theoretically I'm coming to that point. ಅದನ್ನ ಬಿಜೆಪಿ ಯಾವ ರೀತಿ ವ್ಯಾಖ್ಯಾನ ಬೇಕಾದ್ರೂ ಮಾಡ್ಕೊಳ್ಬಹುದು. BJP ಏನ್ ಮಾತಾಡ್ತೀರಾ ಸರ್ ನೀವು? ಏನ್ ಮಾಡೋದು ಬಿಜೆಪಿ ಅಂತೀರಾ? ಟೆಕ್ನಿಕಲಿ ಯು ಮೇ ಬಿ ಕರೆಕ್ಟ್, Yes, ಯು we ಮೇ are ಬಿ right. ರೈಟ್. We are right. ಥಿಯರಿಟಿಕಲಿ ಅಂತ ಬಂದ್ರೆ Theoretical- ಇದರ ಒಳಮರ್ಮ ಏನು ಅಂತ ಬಂದಾಗ ಒಳಮರ್ಮ ನಮ್ಮ ಸರ್ಕಾರ ಸಮೀಕ್ಷೆ ಮಾಡ್ತು, ನಾವು ನಿಮ್ ಪರವಾಗಿದ್ದೀವಿ, ಇಷ್ಟ ಸಂಖ್ಯೆ ಜನಸಂಖ್ಯೆಯಲ್ಲಿ ಈ ಜನ ಇದ್ದೀರಾ, ಅದನ್ನ- ಇದಾ ವಿಷಯ. ಅಲ್ಲ ರಮಾಕಾಂತ್, ನಿಜವಾಗ್ಲೂ ವ್ಯಾಖ್ಯಾನವನ್ನು ಒಬ್ಬೊಬ್ಬ ವ್ಯಕ್ತಿ ಒಂದೊಂದು ರೀತಿ ಮಾಡ್ಕೊಳ್ತಾನೆ. ಆದ್ರೆ ಕಾಂಗ್ರೆಸ್ ಪಕ್ಷ ನಿಜವಾಗ್ಲೂ ಈಗೇನು ಒಳ ಮೀಸಲಾತಿಯನ್ನು ಮಾಡಿದ್ವಿ, ಮನೆಗೂ ಸರ್ವೆಯನ್ನ ಮಾಡಿದ್ವಿ. ಹಾಗಾಗಿ ಈಗ ಮಾಡ್ತಾ ಇರ್ತಕ್ಕಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ಅಥೆಂಟಿಕೇಶನ್ ಅನ್ನ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬ ವ್ಯಕ್ತಿಯ ಆಧಾರ್ ಕಾರ್ಡ್ ಅನ್ನ ವ್ಯಾಲಿಡೇಟ್ ಮಾಡ್ತೀವಿ. ಪ್ರತಿಯೊಬ್ಬ ವ್ಯಕ್ತಿಯ ಆಧಾರ್ ಕಾರ್ಡ್ ಅನ್ನ ವ್ಯಾಲಿಡೇಟ್ ಮಾಡಿದ್ಮೇಲೆ ಅವರನ್ನ ನಾವು ಕನ್ಸಿಡರ್ ಮಾಡ್ತಾ ಇರೋದು. ಒಳ ಮೀಸಲಾತಿ ಸಮೀಕ್ಷೆಯಲ್ಲಿ ಆಧಾರ್ ಕಾರ್ಡ್ ನೀವು ಬಳಸಿಲ್ಲ? ಯಾರು ಒಳ ಮೀಸಲಾತಿ ಅಲ್ಲ, ಸಮೀಕ್ಷೆ ಒಳ ಬಳಸಿಲ್ಲ? ಮೀಸಲಾತಿಲ್ಲ. ಬಳಸಿಲ್ಲ. ಈಗ ಜಾತಿಗೆ ಬಳಸ್ತೀರಿ ನೀವು ಅಂತ. ಏನಕ್ಕೆ ರಿಕ್ವೆಸ್ಟ್ ಗಳು ಬಂದಿದ್ರಿಂದ Okay. ಮಾಡಿಫೈಡ್ ಮಾಡಿದೀವಿ ನಾವು. ಹಳೇದ ಲಾಸ್ಟ್ ಟೈಮ್ ನನ್ ಮಾಡಿಲ್ಲ ಅಂತ ಹೇಳ್ತಾರಲ್ಲ, ಬನ್ನಿ ಸ್ವಾಮಿ ನಿಂದ ಆಧಾರ್ ಕಾರ್ಡ್ ನಂಬರ್ ಇದೆ ತಗೊಳ್ಳಿ, ನಿಮ್ಗೆ OTP ಬಂದಿದೆ ತೆಗೆದುಕೊಳ್ಳಿ ಅಂತ ಹೇಳಿ ಪ್ರತಿಯೊಬ್ಬ ವ್ಯಕ್ತಿಯ ಪ್ರತಿಯೊಂದು ಆಧಾರ್ ಕಾರ್ಡ್ ಅನ್ನು ವ್ಯಾಲಿಡೇಟ್ ಮಾಡ್ತಾ ಇದೀವಿ ನಾವು. ಸೊ ಅದರ ಅರ್ಥ ಮೂಲ ಆಧಾರ ಅಂದ್ರೆ ಪ್ರತಿಯೊಂದು ವ್ಯಕ್ತಿಯ ಪ್ರತಿಯೊಂದು ಏನು ಜನರಿಗೆ ಸೇರ್ಬೇಕಂತ ಸೇವೆಗಳನ್ನ